ಚುನಾವಣಾ ದಿನವೂ ಕೂಡ ನಿಲ್ತಾ ಇಲ್ಲ ಕಾಂಗ್ರೆಸ್ಸಿನ ಚೊಂಬು ಪ್ರೊಟೆಸ್ಟ್. ಯೂತ್ ಕಾಂಗ್ರೆಸ್ನಿಂದ ಚೊಂಬು ಗ್ಯಾಸ್ ಸಿಲಿಂಡರ್ ಅನ್ನು ಪ್ರದರ್ಶನ ಮಾಡಲಾಗಿದೆ. ರಾಜಾಜಿನಗರದ ಮತಗಟ್ಟೆ ಬಳಿ ಚೊಂಬನ್ನು ಪ್ರದರ್ಶಿಸಿದ್ದಾರೆ ಯೂತ್ ಕಾಂಗ್ರೆಸ್ನವರು. ಚೊಂಬು ಕೊಟ್ಟ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ಸಂವಿಧಾನ ಉಳಿಸೋಕೆ ಮತ ಹಾಕಿ ಅಂತ ಪ್ರತಿಭಟಿಸಿದ್ದಾರೆ. ವಿನೂತನವಾದಂಥ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಯಾಕಂದರೆ ಇವತ್ತು ಚುನಾವಣೆ, ಈ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಸಂವಿಧಾನವನ್ನು ಉಳಿಸೋಕೆ ಮತ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸೊ ಈ ಬಾರಿ ಅತಿ ಹೆಚ್ಚು ಸೌಂಡ್ ಆಗಿದ್ದು, ಸುದ್ದಿ ಮಾಡಿದ್ದು ಈ ಖಾಲಿ ಚೊಂಬು ಕೂಡ ಒಂದು. ಈ ಖಾಲಿ ಚೊಂಬನ್ನು ಇಟ್ಕೊಂಡು ಬಿಜೆಪಿಯನ್ನು ಸಂಕಷ್ಟಕ್ಕೆ ಸಿಲುಕಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ PCM ಹೇಗೆ ವರ್ಕೌಟ್ ಆಗಿತ್ತೋ ಅಥವಾ ಎಷ್ಟು ಸದ್ದು ಮಾಡಿತ್ತೋ, ಸುದ್ದಿ ಆಗಿತ್ತೋ, ಅದೇ ರೀತಿಯಾಗಿ ಖಾಲಿ ಚೊಂಬು ವಿಚಾರ ಕೂಡ ಈ ಬಾರಿ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ, ಸದ್ದು ಆಗ್ತಾ ಇದೆ. ಸೊ ಈಗ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಕೆಲವು ಕಡೆಯಲ್ಲಿ ಖಾಲಿ ಚೊಂಬು T-ಶರ್ಟ್ ಅನ್ನು ಹಾಕಿ ಕೂತಿದ್ದಾರೆ, ಇನ್ನು ಕೆಲವು ಕಡೆಯಲ್ಲಿ ಪ್ರತಿಭಟಿಸ್ತಿದ್ದಾರೆ. ಸರ್ ಮೇಡಮ್ ಸ್ವಲ್ಪ ನೀವು ಸೆಂಟ್ರಿ ಬನ್ನಿ. ಒಂದು ನಿಮಿಷ ಸರ್ 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 ಸ್ವಲ್ಪ ಸಿಲಿಂಡರ್ ಬನ್ನಿ ಸರ್. ಅಷ್ಟೇ ಮೇಡಮ್ ಸರ್, ಸ್ವಲ್ಪ ಕೆಳಗೆ ಅಷ್ಟಿಲ್ಲ. ಅಡ್ಜಸ್ಟ್ ಮಾಡಿದಲ್ಲ ಎದುರುಗಡೆ ನೀ ನಿಂತ್ಕೊಂಡಿದ್ದೆ ಸರ್ ಈ ಕಡೆ ಸರ್ ಈ ಕಡೆ ಚೊಂಬು ಮುಂದೆ ಬರ್ಲಿ ಅಣ್ಣ. ಮೇಡಮ್ ನೀವು ಚೊಂಬು ಹಿಡ್ಕೊಳ್ಳಿ ಮೇಡಮ್. ಮೇಡಮ್ ನೀವು ಬಾಯ್ ಕಡೆ ಸರಿ ಕಡೆ ಓಟ್ ಹಾಕಿದ್ರೆ ನೀವು ಇಲ್ಲ ಆಯ್ತಾ? ಎಸ್ ಸರ್ ಸರ್ ನಿಮ್ಮ ಪಕ್ಕದಲ್ಲಿ ಈಗ ನನ್ನ ಕಡೆ ನೋಡಿ ಸರ್, ನನ್ನ ಕಡೆ ಇನ್ನೂ ಸೈಡ್ ಸರ್ ಕೈ. ಎಸ್ ಸರ್ ಇಲ್ಲಿ ನನ್ನ ಕಡೆ ನೋಡಿ ಸರ್, ಸುಮ್ಮನೆ ಕೈ ಕೊಡಿ ಸಾಕು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಕರ್ನಾಟಕ ಜನರು ಎಲ್ಲರೂ ಸಹ ವಾಲಂಟ್ರಿಯಾಗಿ ಬಂದು ವೋಟನ್ನು ಮಾಡ್ತಾ ಇದ್ದಾರೆ. ಈ ಸಾರಿ ಫಸ್ಟ್ ಟೈಮ್ ವೋಟರ್ಸ್ನ ವೋಟು ಏನು ನಿರುದ್ಯೋಗ ಸಮಸ್ಯೆ ಇದೆ ಅದ್ರ ವಿರುದ್ಧವಾಗಿ, ಫಸ್ಟ್ ಟೈಮ್ ವೋಟರ್ಸು ಏನು ಬೆಲೆ ಏರಿಕೆ ವಿರುದ್ಧವಾಗಿ, ಮತ್ತು ಯಾವ ರೀತಿ ದೇಶದಾದ್ಯಂತ ಏನೊಂದು ಕರಪ್ಷನ್ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಇವತ್ತು, ಮತ್ತು ಸಂವಿಧಾನವನ್ನು ಉಳಿಸಲಿಕ್ಕೆ, ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನರು ಬಂದು ವೋಟ್ ಹಾಕ್ತಿದ್ದಾರೆ. BJPಯವರು ಚಂಬು ಕೊಟ್ಟಿದ್ರು, ಆ ಚಂಬನ್ನು ತೆಗೆದುಕೊಂಡು ಬಂದಿದ್ವಿ. ಆ ಸಿಲಿಂಡ್ರ್ ಏನು 400 ರೂಪಾಯಿ ಸಿಲಿಂಡರ್ನ 1100 ರೂಪಾಯಿ ಮಾಡಿದ್ರು, ಅದನ್ನ ಗ್ಯಾಪ್ ನಿಲ್ಲಿಸ್ತಿಗೆ. ಮತ್ತೆ ವಿದ್ಯಾರ್ಥಿ ಒಬ್ಬ ಡಿಗ್ರಿ ಯುವಕ ಬಂದಿದ್ದು ಯಾಕಪ್ಪ ಅಂದರೆ ಇವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ಎಲ್ಲವೂ ಸುಳ್ಳು ಬಿಟ್ಟರೆ ಎಲ್ಲೋ ಒಂದು ರೀತಿ ದೇಶದ ಜನರನ್ನು ಮತ್ತು ರಾಜ್ಯದ ಜನರನ್ನು ಹಿಂದೂ ಧರ್ಮದ ಜಾತಿ ಆಧಾರದ ಮೇಲೆ ಅವ್ರಿಗೆ ನಶೆಯನ್ನು ಹಂಚೋದು ಬಿಟ್ಟರೆ ಇವರು ಯಾವುದೇ ರೀತಿಯಾದಂಥ ಕೆಲಸವನ್ನು ಮಾಡಲಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿ ಮತ್ತು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರಾಹುಲ್ ಗಾಂಧಿ ಅವರು, ಖರ್ಗೆಜಿ ಅವರು ಕೊಟ್ಟಂಥ ಏನು ಗ್ಯಾರಂಟಿ ಇದೆ ಅದು ಜನರಿಗೆ ಎಲ್ಲರಿಗೂ ಸಹ ಭಾಳ, ಯಾರು ಆ ಗ್ಯಾರಂಟಿಯನ್ನು ಒಪ್ಕೊಂಡಿದೆ ಎಲ್ಲರೂ ಸಹ ಈ ಸಾರಿ ಕಾಂಗ್ರೆಸ್ಗೆ ವೋಟನ್ನು ಹಾಕ್ತಾರೆ. ಅತಿ ಹೆಚ್ಚು ಸೀಟು ಕರ್ನಾಟಕದಲ್ಲಿ 20 ಸೀಟು ಲೋಕಸಭಾ ಕಾಂಗ್ರೆಸ್ಗೆ ತೆಕ್ಕೆಗೆ ಬರೋದು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಕರ್ನಾಟಕ ಜನರು ಎಲ್ಲರೂ ಸಹ ವಾಲಂಟ್ರಿಯಾಗಿ ಬಂದು ವೋಟನ್ನು ಮಾಡ್ತಾ ಇದ್ದಾರೆ. ವೋಟರ್ಸ್ನ ವೋಟು ಏನು ನಿರುದ್ಯೋಗ